ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಕಾಳಿ ನದಿ ದ್ವೀಪದ ಶ್ರೀ ಕಾಳಿಕಾ ದೇವಿಯ ಜಾತ್ರಾ ಮಹೋತ್ಸವ. ಅರಬ್ಬಿ ಸಮುದ್ರ ಮತ್ತು ಕಾಳಿ ನದಿಯ ಸಂಗಮದ ನಡುವೆ ಇರುವ ನಿಸರ್ಗ ರಮಣೀಯ ದ್ವೀಪದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾ ಮಾತೆಯ ವಾರ್ಷಿಕ ಜಾತ್ರಾ ಮಹೋತ್ಸವವು 2026ರ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಹೊಸ ವರ್ಷದ ಸಂಭ್ರಮದೊಟ್ಟಿಗೆ ಬಂದ ಈ ದ್ವೀಪ ಜಾತ್ರೆಗೆ ನಾಡಿನ ನಾನಾ ಮೂಲೆಗಳಿಂದ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯೇ ಇಲ್ಲಿನ ಪ್ರಯಾಣ. ಭಕ್ತರು ಕಾರವಾರದ ಕೋಡಿಬಾಗ್ನ ಸಂತೋಷಿ ಮಾತಾ ದೇವಸ್ಥಾನದ ದಡದಿಂದ ದೋಣಿಗಳ ಮೂಲಕ ಸಾಗಿ ದೇವಿಯ ದರ್ಶನ ಪಡೆಯುತ್ತಾರೆ. ಈ ಬಾರಿ ಸಮುದ್ರದ ಇಳಿತವಿದ್ದ ಕಾರಣ ಭಕ್ತರು ನದಿಯ ಮಧ್ಯಭಾಗದವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ನಂತರ ದೋಣಿ ಏರಿದ ದೃಶ್ಯ ರೋಮಾಂಚನವಾಗಿತ್ತು. ಕಾಂಡ್ಲಾ ವನಗಳ ಹಸಿರು ಸಾಲುಗಳ ನಡುವೆ ಸಾಗುವ ಈ ಜಲಯಾನವು ಭಕ್ತರಿಗೆ ಧಾರ್ಮಿಕ ಭಾವನೆಯೊಂದಿಗೆ ಪ್ರಕೃತಿಯ ಮಡಿಲಲ್ಲಿ ವಿಹರಿಸಿದ ವಿಶೇಷ ಅನುಭೂತಿಯನ್ನು ನೀಡಿತು. 2026ರ ಹೊಸ ವರ್ಷದ ಮೊದಲ ಗುರುವಾರದಿಂದ ಶನಿವಾರದವರೆಗೆ 3 ದಿನಗಳ ಕಾಲ ನಡೆದ ಈ ಜಾತ್ರೆಯಲ್ಲಿ ಹೋಮ, ಹವನ, ಮಹಾಭಿಷೇಕ ಹಾಗೂ ವಿಶೇಷ ಪೂಜೆಗಳು ಸಾಂಗವಾಗಿ ನೆರವೇರಿದವು. ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಹೊಸ ವರ್ಷದ ರಜಾ ದಿನಗಳಾಗಿದ್ದರಿಂದ ನಿರೀಕ್ಷೆಗೂ ಮೀರಿ ಜನಸಾಗರವೇ ಹರಿದು ಬಂದಿತ್ತು. ಕೋಡಿಬಾಗ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಈ ದ್ವೀಪವು ಸುತ್ತಲೂ ಉಪ್ಪು ನೀರಿನಿಂದ ಆವೃತವಾಗಿದ್ದರೂ ದೇವಸ್ಥಾನದ ಆವರಣದಲ್ಲಿರುವ 2 ಬಾವಿಗಳ ನೀರು ಸದಾ ಸಿಹಿಯಾಗಿರುವುದು ದೇವಿಯ ಮಹಿಮೆಯೆಂದೇ ಭಕ್ತರು ನಂಬಿದ್ದಾರೆ. ಈ ಪವಾಡ ಸದೃಶ ಸ್ಥಳಕ್ಕೆ ಕೇವಲ ಕರ್ನಾಟಕವಲ್ಲದೆ ನೆರೆಯ ಗೋವಾ ಮತ್ತು ಮಹಾರಾಷ್ಟ್ರಗಳಿಂದಲೂ ಸಹಸ್ರಾರು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯಲ್ಲಿ ಪ್ರಾರ್ಥಿಸಿ ಹರಕೆಗಳನ್ನು ಸಲ್ಲಿಸಿದರು. ಒಟ್ಟಿನಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಈ ಜಾತ್ರೆಯು ಧಾರ್ಮಿಕ ಶ್ರದ್ಧೆ ಮತ್ತು ಪ್ರಕೃತಿ ಆರಾಧನೆಯ ಸುಂದರ ಸಂಗಮವಾಗಿತ್ತು.